ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯದ ಒಂದು ಅಂತಿಮ ಅಥವಾ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಪೀಟರ್ ರೆಶ್ಲೋ ಅವರು ಬರೆದಿರ್ತಕ್ಕಂಥ ಒಂದು ಉಪಸಂಹಾರ, ಈ ಪುಸ್ತಕಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕನ್ಕ್ಲೂಷನ್ ಅನ್ನ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಗುರುಗಳು, ಪೀಟರ್ ರೆಶ್ಲೋ ಅವರ ಗುರುಗಳು, ಭಾರತೀಯ ಗುರುಗಳು, ಆಚಾರ್ಯರು ಅಂತೇನು ಕರೀತಾ ಇದ್ರಲ್ಲ, ಅವರೆಲ್ಲರೂ ಅವರ ಒಂದು ಗುರು ಶಿಷ್ಯನಿಗೆ ಕೊಡ್ತಕ್ಕಂಥ ಒಂದು ಶಿಕ್ಷಣ ಎಲ್ಲ ಮುಗಿದ ತಕ್ಷಣ ಅವರ ವಿದಾಯವನ್ನ ಹೇಳಿ, ಮತ್ತೆ ನಮ್ಮ ಸಂಬಂಧ ಎಷ್ಟು ನಿಕಟವಾಗಿರ್ತಕ್ಕಂಥದ್ದು ಅಂತಂದ್ರೆ, ಒಮ್ಮೆ ಬೆಳೆದಿರ್ತಕ್ಕಂತಹ ಸಂಬಂಧವನ್ನ ಪೂರ್ಣ ಕಳೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾನಸಿಕವಾಗಿ ನಿನ್ನ ಜೊತೆಗೆ ನಾನು ಸಂಪರ್ಕ ಈಗ ಕಳೆದದಂತ ಅನ್ಸಿದ್ರು ಕೂಡ ನಿನಗೆ ಅವಶ್ಯಕತೆ ಇದ್ದಾಗ ನೀನು ಒಂದು ವಿಚಾರವನ್ನ, ನನ್ನ ಬಗ್ಗೆ ಒಂದು ಬಲವಾಗಿರ್ತಕ್ಕಂಥ ವಿಚಾರವನ್ನ ಆಕಾಶದಲ್ಲಿ ಬಿಟ್ಟು ಬಿಡು, ಅದು ನನಗೆ ಗೊತ್ತಾಗತ್ತೆ. ತಕ್ಷಣಕ್ಕೆ ನಾನು ಸ್ಪಂದಿಸದೇ ಇದ್ರೂ ಕೂಡ ಆ ವಿಷಯ ನನ್ಗೆ ಗೊತ್ತಾಗತ್ತೆ. ಮುಂದೆ ಯಾವಾಗಲಾದ್ರೂ ನಾನು ನಿನಗೆ ಭೇಟಿ ಆಗ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಬೀಳ್ಕೊಟ್ಟಿರ್ತಾರೆ. ಆಚಾರ್ಯರೊಂದಿಗೆ ನನ್ನ ಕೊನೆಯ ಮಾತುಕತೆಯ ಹಸ್ತಲಿಪಿಯ ಪ್ರತಿಯನ್ನು ತಯಾರು ಮಾಡಿ 1 ತಿಂಗಳು ಕಳೆದಿದೆ ಅಂತ ಹೇಳ್ತಾರೆ. ಆಚಾರ್ಯರೊಂದಿಗೆ ಆಗಿರ್ತಕ್ಕಂಥ ಇವರ ಕೊನೆಯ ಮಾತುಕತೆಗಳ ಬಗ್ಗೆ ಒಂದು ಟಿಪ್ಪಣಿಯನ್ನ ಮಾಡಿ ಅದನ್ನ ಲಿಪಿಬದ್ಧಗೊಳಿಸಿ 1 ತಿಂಗಳಾಗಿದೆ. ಆಚಾರ್ಯರು ಇನ್ನು ಇಲ್ಲಿ ಬರುವುದಿಲ್ಲ ಅಂತಕ್ಕಂಥದ್ದು ನನಗೆ ಈಗಲೂ ನಂಬಲು ಆಗುತ್ತಿಲ್ಲ. ಅವ್ರದ್ದು ಎಷ್ಟು ರೂಢಿಯಾಗಿತ್ತು ಅಂದ್ರೆ, ಪ್ರತಿ ದಿವಸ ಅವ್ರು ಬರ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ಅವ್ರು ಇರ್ತಾ ಇದ್ರು. ಅವ್ರು ಬರೋದಿಲ್ಲ ಅಂತಕ್ಕಂಥದ್ದನ್ನ ಈಗಲೂ ಕೂಡ ನನಗೆ ನಂಬಲಿಕ್ಕೆ ಆಗೋದಿಲ್ಲ. ದಿನಾಲು ಅವರೊಂದಿಗೆ ಭೇಟಿಯಾಗುವುದು ನನಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ಇಂದಿಗೆ 2 ತಿಂಗಳು ಮೊದಲು ಈ ಮಾತಿನ ಮೇಲೆ ನನಗೆ ವಿಶ್ವಾಸವಾಗುತ್ತಿರಲಿಲ್ಲ. 2 ತಿಂಗಳ ಹಿಂದೆ ಇಂಥ ಮಾತುಗಳ ಮೇಲೆ, ಯಾರು ಆಚಾರ್ಯರು, ಅವರ ಮಾತುಗಳು, ಇವುಗಳ ಮೇಲೆ ನನಗೆ ನಂಬಿಕೆ ಎಳ್ಳಷ್ಟು ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ಬಹಳಷ್ಟು ನಾನು ಬದಲಾಗಿದ್ದೇನೆ ಅಂತಕ್ಕಂಥ ಸಂಗತಿಯನ್ನು ಅವರಲ್ಲಿ ಹೇಳ್ತಾರೆ. ನಾನು ರಾತ್ರಿ ಇಡೀ ಏನೇನು ಮಾಡುತ್ತೇನೆ ಎನ್ನುವುದು ನನಗೆ ಪ್ರತಿದಿನ ಮುಂಜಾನೆ ನೆನಪಿನಲ್ಲಿ ಉಳಿಯುತ್ತದೆ ಎನ್ನುವುದು ನನಗೆ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ರಾತ್ರಿ ಇಡೀ ನಿದ್ರೆಯಲ್ಲಿ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಲೋಕಕ್ಕೆ ಹೋಗಿ ಏನೆಲ್ಲ ಕೆಲಸಗಳನ್ನ ಮಾಡಿ ಬರ್ತಾರೆ, ಏನೆಲ್ಲ ಸಂಗತಿಗಳು ಜರುಗಿವೆ ಅಂತಕ್ಕಂಥದ್ದು ಅವರಿಗೆ ನೆನಪಿನಲ್ಲಿ ಉಳಿತಕ್ಕಂಥ ಒಂದು ಸಂಗತಿ ಏನಲ್ಲ ಅದಲ್ಲ, ಅದು ಬಹಳಷ್ಟು ಸಂತೋಷದ ಸಂಗತಿಯಾಗಿದೆ. ಯಾಕಂದ್ರೆ ಆಚಾರ್ಯರೊಂದಿಗೆ ಮಾನಸಿಕ ಸಂಬಂಧ ಕೊನೆಗೊಂಡ ನಂತರ ಆರಂಭದ ದಿನಗಳಲ್ಲಿ ನಾನು ಅದನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಸಾಧ್ಯ ಎಂಬುದು ನನಗೆ ತಿಳಿದಿರಲಿಲ್ಲ. ಇದುವರೆಗೆ ಆಚಾರ್ಯರೊಂದಿಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ಸಂಬಂಧದ ಬೆಸುಗೆ ಅವ್ರದ್ದು ಇತ್ತು. ಹೀಗಾಗಿ ಅವೆಲ್ಲವೂ ನೆನಪಿನಲ್ಲಿ ಉಳಿತಾ ಇದ್ವು. ಅವರೊಂದಿಗೆ ಮಾನಸಿಕವಾಗಿರ್ತಕ್ಕಂಥ ಸಂಬಂಧ ಕಡಿದ ನಂತರ ಇವೆಲ್ಲವೂ ನೆನಪಿನಲ್ಲಿ ಉಳಿತಾವು ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಅವೆಲ್ಲವೂ ನೆನಪಿನಲ್ಲಿ ಉಳಿದಿರೋದ್ರಿಂದ ಅವ್ರಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಕೆಲವು ರಾತ್ರಿಗಳ ಮೊದಲು ನಾನು ಡ್ಯಾನಿಯನ್ನ ಭೇಟಿಯಾಗಿದ್ದೇನೆ. ಮತ್ತೆ ತಮ್ಮ ಕೆಲಸವನ್ನ, ಅವರು ಗುರುಗಳು ಹೋದ ನಂತರವೂ ಕೂಡ ತಮ್ಮ ಕೆಲಸವನ್ನ ನಿರಂತರವಾಗಿ ಆ ಸೂಕ್ಷ್ಮ ಲೋಕಗಳ ಒಂದು ಪ್ರಯಾಣವನ್ನ ಅವರು ಮುಂದುವರಿಸಿದ್ದಾರೆ. ಕೆಲವು ರಾತ್ರಿಗಳ ಮೊದಲು ಡ್ಯಾನಿಯನ್ನ ಹೋಗಿ ಭೇಟಿಯಾಗಿರ್ತಾರೆ. ಗೋಲ್ಡನ್ ಸಿಟಿಯ ನಮ್ಮ ಯಾತ್ರೆಯಲ್ಲಿ ನಾನೇನಾದ್ರೂ ಸ್ವಲ್ಪ ಮರ್ತಿದ್ದೇನೆಯೇ ಎಂದು ಅವನನ್ನು ನಾನು ಕೇಳಿದೆನು. ಗೋಲ್ಡನ್ ಸಿಟಿಯ ಯಾತ್ರೆಯಲ್ಲಿ ಟಿಪ್ಪಣಿ ಬರೆಯುವಾಗ ಒಂದು ಅಂಶವನ್ನ ಮರ್ತಿದ್ಯಾ ಅಂತಕ್ಕಂಥ ಸಂಗತಿಯನ್ನ ಗುರುಗಳು ಹೇಳಿದ್ದಾರೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ಡ್ಯಾನಿಯನ್ನ ಕೇಳ್ತಾನೆ. ಆಗಲೂ ಕೂಡ ಅವನು ಹೇಳ್ತಾನೆ, ಹೌದು, ಆಚಾರ್ಯರ ಅನುಭವಕ್ಕೆ ಅನುಗುಣವಾಗಿ ಅವನಿಗೆ ಯೇಸು ಕ್ರಿಸ್ತನು ಜನಸಮೂಹವನ್ನು ವಿದೇಶಿಸಿ ಸಂಬೋಧನೆ ಮಾಡಿದ ಘಟನೆಯು ಸ್ಪಷ್ಟವಾಗಿ ನೆನಪಿನಲ್ಲಿತ್ತು. ಆ ಘಟನೆಯನ್ನ ಬರೆಯುವಲ್ಲಿ ಇವರು ನೆನಪು ಹಾರಿದ್ರು. ಆ ಸಂಗತಿಯನ್ನ ಗುರುಗಳು ತಿಳಿಸಿ ಹೇಳಿದ್ರು. ಅದು ನನಗೆ ಸಂಪೂರ್ಣವಾಗಿ ನೆನಪಿನಲ್ಲಿದೆ ಅಂತ ಹೇಳಿ ಡ್ಯಾನಿ ಹೇಳ್ತಾನೆ. ಆ ಸಮಯದಲ್ಲಿ ಘಟಿಸಿದ ಇತರ ಘಟನೆಗಳು ಕೂಡ ಅವರ ನೆನಪಿನಲ್ಲಿ ಇದ್ವು. ಡ್ಯಾನಿಯೊಂದಿಗೆ ಜೊತೆಗೂಡಿ ಮತ್ತೆ ಯಾವಾಗ್ಲಾದ್ರೂ ಕಾರ್ಯನಿರ್ವಹಿಸಿದಾಗ ಈ ಮಾತನ್ನ ನಾನು ಕೇಳುತ್ತೇನೆ ಅಂತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿಕೊಂಡಿದ್ದೆ.
ಮತ್ತು ಡೆಫ್ನಿ ಇರುವ ವ್ಯಾಲಿ ಪ್ರದೇಶದಲ್ಲಿ ಇತರ ಜನರೊಂದಿಗೆ ನಾನು ಸ್ನೇಹ ಬೆಳೆಸಿಕೊಂಡಿದ್ದೆ. ತನ್ನ ಗೆಳತಿಯಾಗಿರ್ತಕ್ಕಂಥ ತನ್ನ ಗೆಳತಿಯಾಗಿರ್ತಕ್ಕಂಥ ಡೆಫ್ನಿಯನ್ನ ಇರ್ತಕ್ಕಂಥ ಒಂದು ವ್ಯಾಲಿ ಪ್ರದೇಶಕ್ಕೆ ಆಗಾಗ ಹೋಗಿ ಭೇಟಿ ಆಗ್ತಾ ಇರ್ತಾರೆ. ಅವಳ ಭೇಟಿ ಆಗೋದು ಅಷ್ಟೇ ಅಲ್ದೇನೆ ಅಲ್ಲಿರ್ತಕ್ಕಂಥ ಇತರ ಜನರೊಂದಿಗೂ ಕೂಡ ಅವರು ಸ್ನೇಹವನ್ನು ಬೆಳೆಸ್ಕೊಂಡಿರ್ತಾರೆ. ನಾನು ಅವರ ಸಮುದಾಯದ ಸ್ಥಾಯಿ ಸದಸ್ಯನಾಗುವುದು ಸಾಧ್ಯವಿಲ್ಲದಿದ್ದರೂ ನಾನು ಪದೇ ಪದೇ ಅಲ್ಲಿ ಹೋಗುವುದು ಅವರಿಗೂ ಅಡಚಣೆ ಎನಿಸಲಿಲ್ಲ. ಸೂಕ್ಷ್ಮ ಲೋಕದ ಸ್ಥಾಯಿ ಸದಸ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರು ಕೂಡ ಅವ್ರ ಅಲ್ಲಿ ಪದೇ ಪದೇ ಹೋಗಿ ಅವರನ್ನ ಭೇಟಿಯಾಗೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತು ಇವ್ರಿಗೆ ಗೊತ್ತಾಗತ್ತೆ. ನಂತರ 2 ರಾತ್ರಿಗಳ ಮುನ್ನ ನಾನು 6ನೇ ವಲಯದ ಯಾತ್ರೆ ಮಾಡಲು ಮನಸ್ಸು ಮಾಡಿದೆ. 2 ರಾತ್ರಿಗಳ ಹಿಂದೆ 6ನೆಯ ವಲಯಕ್ಕೆ ಮತ್ತೊಮ್ಮೆ ಹೋಗಿ ಯಾತ್ರೆಯನ್ನ ಮಾಡಬೇಕು ಅಂತಕ್ಕಂಥ ಮನಸ್ಸನ್ನ ಮಾಡ್ತಾರೆ. ಯಾಕಂದ್ರೆ ಸರೋವರದ ತಟದಲ್ಲಿರುವ ಆ 2 ನಾವೆಗಳಲ್ಲಿ ಯಾವ್ದಾದ್ರು ಒಂದು ನಾವೆಯಲ್ಲಿ ಕುಳಿತು ಯಾತ್ರೆ ಮಾಡುವ ಇಚ್ಛೆ ನನ್ನದಾಗಿತ್ತು. ಆ ಸರೋವರ ತಟದಲ್ಲಿರ್ತಕ್ಕಂತಹ ನಾವೆಗಳಲ್ಲಿ ಸುಮಾರು 3 ನಾವೆಗಳಲ್ಲಿ ಇರ್ತಾವೋ ಅಲ್ಲಿನ 2 ನಾವೆಗಳಲ್ಲಿ ಯಾವ್ದಾದ್ರು ಒಂದು ನಾವೆಯಲ್ಲಿ ಕುಳಿತು ನಾನು ಪ್ರಯಾಣ ಮಾಡ್ಬೇಕು ಅಂತಕ್ಕಂಥ ಇಚ್ಛೆ ಅವರಲ್ಲಿ ಉಳಿದಿತ್ತು. 2 ನಾವೆಗಳು ಉಪಯೋಗಿಸದೆ ಹಾಗೆ ಇದ್ದವು. 3ನೇದರ ಮೇಲೆ ಒಬ್ಬ ಯಾತ್ರಿ ಸರೋವರದ ಪರಿಧಿಯ ಅಂದಾಜು ಅರ್ಧ ಭಾಗವನ್ನು ದಾಟಿದ್ದರು. 3ನೆಯ ಒಂದು ಹಡಗನ್ನ ಯಾರೋ ಒಬ್ರು ತಗೊಂಡು ಹೋಗಿರ್ತಾರೆ. 2 ಹಡಗುಗಳು 2 ನಾವೆಗಳು ಹಾಗೆ ಇರ್ತವೆ. ಉಳಿದ 2ರಲ್ಲಿ ಒಂದನ್ನ ಇವರು ತೆಗೆದುಕೊಂಡು ಅದರ ಲಂಗರನ್ನ ಬಿಚ್ಚಿ ಯಾತ್ರೆಗೆ ಹೊರಟು ಬಿಡ್ತಾರೆ. ಅದು ತನ್ನಷ್ಟಕ್ಕೆ ತಾನೇ ತನ್ನ ಮಾರ್ಗವನ್ನು ಕಂಡುಕೊಂಡು ಸಾಗಿತು. ಆ ಯಾನವನ್ನ ಒಂದು ಲಂಗರನ್ನ ಬಿಚ್ಚಿ ಆ ಯಾನವನ್ನ ಶುರು ಮಾಡಿದ ತಕ್ಷಣ ಅದು ತನ್ನಷ್ಟಕ್ಕೆ ತಾನೇ ಮಾರ್ಗವನ್ನ ಕಂಡುಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತದ. ನನಗೆ ತಿಳಿದಂತೆ ಧ್ಯಾನ ಸಾಧನೆಗೆ ನಾನು ಪ್ರಯತ್ನಿಸಿದೆ. ಆಗ ಯಾವ್ದಾದ್ರು ಒಂದು ಧ್ಯಾನ ಸಾಧನೆ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಹಾಗೆ ಯಾವುದೂ ಅಷ್ಟು ಸುಲಭವಾಗಿ ಯಶಸ್ಸು ಸಿಗುವುದಿಲ್ಲ. ಆದ್ರೆ ಸೂಕ್ಷ್ಮ ಲೋಕದ ಈ ಸ್ತರದಲ್ಲಿ ಇಂಥ ಕಾರ್ಯಗಳು ಬಹಳ ಸುಲಭವಾಗ್ತಾವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಭೌತಿಕ ಜಗತ್ತಿನಲ್ಲಿ ಇಂಥ ಕಾರ್ಯಗಳು ಅಷ್ಟೊಂದು ಸುಲಭ ಆಗೋದಿಲ್ಲ. ಆದ್ರೆ ಸೂಕ್ಷ್ಮ ಲೋಕದ ಈ ಸ್ತರದಲ್ಲಿ ಇಂಥ ಕಾರ್ಯಗಳು ಬಹಳಷ್ಟು ಸುಲಭವಾಗ್ತವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಪೀಟರ್ ರೆಶ್ಲ್ ಅವರು ಹೇಳ್ತಾರೆ. ನಮ್ಮ ದೇಶವನ್ನು ಮುನ್ನಡೆಸುವ ನಾಯಕರ ಮನಸ್ಸಿಗೆ ಶಾಂತಿಯು ದೊರೆಯಲಿ ಎನ್ನುವ ವಿಚಾರವನ್ನ ಸಂಪ್ರೇಷಿಸುವ ಎಂದುಕೊಂಡೆ. ಆ ಭಾವನೆಯು ನಮಗೆ ಮಹತ್ವಪೂರ್ಣವಾಗಿರುವಷ್ಟೇ ನಮ್ಮ ಶತ್ರು ದೇಶಗಳಿಗೂ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ ಯಾನೆಯಲ್ಲಿ ಕುಳಿತುಕೊಂಡು ಪ್ರಯಾಣವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶವನ್ನ ಮುನ್ನಡೆಸ್ತಕ್ಕಂಥ ನಾಯಕರ ಮನಸ್ಸಿಗೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಅವರು ಪ್ರಸ್ತುತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನಮಗೆಷ್ಟು ಇಂಪಾರ್ಟೆಂಟ್ ಆಗಿದೆಯೋ ನಮ್ಮ ಶತ್ರು ದೇಶಗಳಿಗೂ ಕೂಡ ಅಷ್ಟೇ ಆಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಯತ್ನದ ಫಲ, ಅವರ ಪ್ರಾರ್ಥನೆಯ ಫಲ ಏನಾಯ್ತೋ ಗೊತ್ತಿಲ್ಲ. ಆದ್ರೆ ನಾನು ನನ್ನ ವಿಚಾರ ಶಕ್ತಿಯನ್ನ ಉನ್ನತ ಲೋಕದಲ್ಲಿ ಅತ್ಯಧಿಕ ಆಶ್ಚರ್ಯಕರ ಪ್ರಭಾವಗಳ ಕಾಣಬರುವುದರ ಕಡೆ ನನ್ನ ವಿಚಾರ ಶಕ್ತಿಯನ್ನ ನಾನು ಹರಿಸಿದೆ. ನನ್ನ ಒಂದು ಪ್ರಾರ್ಥನೆಯ ಫಲ ಏನಾಯ್ತೋ ಗೊತ್ತಿಲ್ಲ. ಆದ್ರೆ ನಾನು ಮಾತ್ರ ನನ್ನ ವಿಚಾರ ಶಕ್ತಿಯನ್ನ ಉನ್ನತ ಲೋಕದಲ್ಲಿ ಅತ್ಯಧಿಕ ಆಶ್ಚರ್ಯಕರವಾಗಿರ್ತಕ್ಕಂತಹ ಪ್ರಭಾವಗಳು ಕಾಣಬರ್ತಕ್ಕಂಥ ಒಂದು ಕಡೆಗೆ ನನ್ನ ವಿಚಾರ ಶಕ್ತಿಯನ್ನ ನಾನು ಹರಿಸಿದೆ ಅಂತ ಹೇಳ್ತಾರೆ. ಸುಮಾರು 8 ಗಂಟೆಗಳ ನಂತರ ನನಗೆ ಮರಳಿ ಹೋಗುವ ಅವಶ್ಯಕತೆಯ ಅನುಭವ ಬಂತು. 8 ಗಂಟೆಯ ನಂತರ ಎಲ್ಲ ಯಾತ್ರೆಯನ್ನ ಮುಗಿಸಿದ ನಂತರ 8 ಗಂಟೆಯ ನಂತರ ಮರಳಿ ತಮ್ಮ ದೇಹದಲ್ಲಿ ಹೋಗುವ ಒಂದು ಅವಶ್ಯಕತೆಯ ಒಂದು ಅರಿವು ಅವ್ರಿಗೆ ಆಗ್ತದ. ಕಳೆದ 1 ತಿಂಗಳಿನಲ್ಲಿ ನಾನು ಹಲವಾರು ಬಾರಿ ಮೇರಿಯನ್ನ ಭೇಟಿಯಾಗಿದ್ದೇನೆ. ಸೂಕ್ಷ್ಮ ಲೋಕದ ಎಲ್ಲ ಪ್ರಯಾಣಗಳನ್ನ ಎಲ್ಲ ಕೆಲಸಗಳನ್ನ ಅವರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಕಳೆದ 1 ತಿಂಗಳಿನೊಳಗ ಸಾಕಷ್ಟು ಬಾರಿ ಮೇರಿಯನ್ನ ಆಗಿದ್ದಾರೆ. ಬಹುಬೇಗನೆ ಅವಳು ನನ್ನನ್ನು ಅವಶ್ಯವಾಗಿ ಕರೆಯೋಳು ಅಂತ ಹೇಳಿ ಆಚಾರ್ಯರು ಹೇಳಿರ್ತಾರೆ. ಅವರ ಮಾತು ಸತ್ಯವಾಯಿತು. 15 ದಿನಗಳಲ್ಲಿ ಅವಳು ನನ್ನನ್ನ ಪುನಃ ಕರೆದಳು ಅಂತ ಹೇಳ್ತಾರೆ. ಗುರುಗಳು ಹೇಳಿದ ಹಾಗೆ 15 ದಿವಸದಲ್ಲಿ ಮೇರಿ ನನ್ನನ್ನ ಪುನಃ ಕರೆದಳು. ಮೇರಿಗೆ ನಾನು ಅವಶ್ಯಕ ಸೂಚನೆಗಳನ್ನ ನೀಡಿದೆ. ಏನೆಲ್ಲ ಸೂಚನೆಗಳನ್ನ ನೀಡಬೇಕಾಗಿತ್ತೋ ಅವೆಲ್ಲವುಗಳನ್ನು ನೀಡಿದೆ. ಇನ್ನು ಸೌಭಾಗ್ಯದಿಂದ ಅವಳ ತಂಗಿ ಐರಿನ್ ಕೂಡ ಚರ್ಚೆಯ ಬಹಳಷ್ಟು ಸಮಯದಲ್ಲಿ ಉಪಸ್ಥಿತಳಿದ್ದಳು. ಅವಳು ಮೇರಿಗಿಂತಲೂ ಹೆಚ್ಚು ಸಂವೇದನಾಶೀಲಳಾಗಿರ್ತಕ್ಕಂಥ ಹುಡುಗಿಯಾಗಿದ್ದಳು. ಆದ್ದರಿಂದ ನಮ್ಮ ಮಾತುಕತೆಯ ಬಹುಭಾಗವನ್ನು ಅವಳು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾಳೆ. ಹಾಗೂ ಅವಳು ಮುಂಜಾನೆ ಎದ್ದ ಮೇಲೆ ಅದನ್ನೆಲ್ಲ ಪುನಃ ತನ್ನ ಅಕ್ಕನಿಗೆ ಹೇಳುತ್ತಾಳೆ ಎಂದು ನನಗೆ ಅನ್ನಿಸಿತು. ಇಲ್ಲಿ ಮೇರಿಯ ತಂಗಿ ಐರಿನ್ ಬಹಳಷ್ಟು ಸಂವೇದನಾಶೀಲಳಾಗಿರ್ತಕ್ಕಂಥ ಹುಡುಗಿಯಾಗಿರ್ತಾಳೆ. ಹೀಗಾಗಿ ಇವರ ಮಾತುಕತೆಯ ಬಹುಭಾಗವನ್ನ ಅವಳು ನೆನಪಿನಲ್ಲಿ ಇಟ್ಕೊಂಡಿರ್ತಾಳೆ. ಅಷ್ಟೇ ಅಲ್ಲ, ಮುಂಜಾನೆ ಎದ್ದ ಮೇಲೆ ಅವಳ ಅಕ್ಕನಿಗೆ ಅವೆಲ್ಲವುಗಳನ್ನ ಹೇಳ್ತಾಳೆ ಅಂತಕ್ಕಂಥ ಒಂದು ಅನಿಸಿಕೆ ಇವರಿಗೆ ಅನಿಸ್ತು.
ಒಂದು ರಾತ್ರಿ ಜಿಮ್ನ ಸಹಾಯಕ್ಕಾಗಿ ನನ್ನನ್ನು ಕರೆದನು. ಜಿಮ್ ಸೂಕ್ಷ್ಮ ಲೋಕದ ಸಹಾಯಕರ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಲ್ಲಿ ಅವಶ್ಯಕತೆ ಅನಿಸಿದಾಗ ಪೀಟರ್ ರಶ್ಲೋ ಅವ್ರನ್ನ ಕರೀತಾ ಇರ್ತಾನೆ. ಹೀಗೆ ಒಂದು ರಾತ್ರಿ ಜಿಮ್ ಇವರ ಸಹಾಯಕ್ಕಾಗಿ ಕರೀತಾನೆ. ಅಲ್ಲಿ ಕೆಲವು ಯುವಕರು ಮರಣ ಹೊಂದಿದ್ದರು. ಆ ಕಾರ್ಯವು ಬಹಳ ಮನಮೋಹಕವಾಗಿರುತ್ತದೆ ಎಂದು ನನಗೆ ಅನ್ನಿಸ್ತು. ಅಲ್ಲಿ ಬಹಳಷ್ಟು ಜನ ಯುವಕರು ಮರಣವನ್ನು ಹೊಂದಿರ್ತಾರೆ. ಈ ಕೆಲಸ ಬಹಳಷ್ಟು ಮನಮೋಹಕವಾಗಿರ್ತದ ಅಂತ ಹೇಳಿ ಅವ್ರಿಗೆ ಅನಿಸ್ತದ. ಅಲ್ಲಿ ಒಮ್ಮಿಂದೊಮ್ಮೆಲೆ ಶರೀರದಿಂದ ಹೊರಗೆಸೆಯಲಾದ ಯುವಕರೆಲ್ಲರನ್ನೂ ಒಂದೇ ರೀತಿಯಾಗಿ ನಿಭಾಯಿಸಬಹುದೆಂದು ನಾನಂದುಕೊಂಡಿದ್ದೆ. ಅಲ್ಲಿ ಬಹಳಷ್ಟು ಜನ ಯುವಕರು ಮರಣವನ್ನ ಅಪ್ಪಿದ್ದರು. ಒಮ್ಮಿಂದೊಮ್ಮೆಲೆ ಶರೀರದಿಂದ ಹೊರಗೆಸೆಯಲಾಗಿರ್ತಕ್ಕಂಥ ಈ ಎಲ್ಲರನ್ನ ನಾನು ಒಂದೇ ರೀತಿಯಾಗಿ ನಿಭಾಯಿಸಬಹುದು ಅಂತ ಹೇಳಿ ಅನ್ಕೊಂಡಿದ್ರು. ಆದ್ರೆ ಹಾಗಾಗಲಿಲ್ಲ. ಪ್ರತಿಯೊಂದು ಕೇಸನ್ನು ಬೇರೆ ಬೇರೆ ರೀತಿಯಾಗಿ ಇಲ್ಲಿ ನಿಭಾಯಿಸಬೇಕಾಗುತ್ತದೆ ಅಂತಕ್ಕಂಥದ್ದು ಆಗ ಅವ್ರಿಗೆ ಅರ್ಥ ಆಗ್ತದ. ಏನು ಮಾಡಬೇಕೆಂಬುದನ್ನು ನಾನು ನಿಧಾನವಾಗಿ ಕಲಿತಾ ಇದ್ದೇನೆ. ಹಾಗೆ ಪ್ರತಿ ಹಂತದಲ್ಲಿನೂ ಎಲ್ಲೆಲ್ಲಿ ತಪ್ಪುತ್ತಾರೋ ಅಲ್ಲೆಲ್ಲನೂ ನಿಧಾನವಾಗಿ ಆ ಸಂಗತಿಗಳನ್ನ, ಹೊಸ ವಿಷಯಗಳನ್ನ ತಿಳ್ಕೋತಾ ಅದನ್ನ ಕಲಿತಾ ಹೋಗ್ತಾ ಇದ್ದಾರೆ. ಅವರ ಹತ್ತಿರ ಕಾರ್ಯಕರ್ತರ ಕೊರತೆ ಇದ್ದಲ್ಲಿ ನನ್ನನ್ನು ಕರೆಯಬೇಕೆಂದು ನಾನು ಜಿಮ್ಗೆ ಹೇಳಿದ್ದೆ. ನನಗೆ ದೊರೆತ ಸಹಾಯಕ್ಕೆ ಇದು ನಾನು ಕೃತಜ್ಞತೆ ವ್ಯಕ್ತಪಡಿಸುವ ರೀತಿಯೂ ಕೂಡ ಆಗಿದೆ. ಹೀಗೆ ಯಾವಾಗ್ಲಾದ್ರೂ ಅವಶ್ಯಕತೆ ಅನಿಸಿದ್ರೆ, ಸಹಾಯಕರ ಕೊರತೆ ಅನಿಸಿದ್ರೆ ನನ್ನನ್ನ ಕರೆಯಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆತ ಕರೆದಿದ್ದಕ್ಕಾಗಿ, ಆ ಕೆಲಸಕ್ಕಾಗಿ, ಆ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಅವನಿಗೆ ಕೃತಜ್ಞತೆಗಳನ್ನು ಕೂಡ ಇವರು ಅರ್ಪಿಸ್ತಾ ಇದ್ದಾರೆ. ನನಗೆ ದೊರೆತ ಇತರ ಅವಕಾಶಗಳಂತೆ ನಾನು ಈ ಸಹಾಯವನ್ನು ಸ್ವಾಗತಿಸುತ್ತೇನೆ. ನನಗೆ ಸಿಕ್ಕಿರ್ತಕ್ಕಂಥ ಇತರ ಅವಕಾಶಗಳ ಹಾಗೆ ಈ ಅವಕಾಶವನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನನಗೆ ಯಾವ ಕೆಲಸ ಲಭ್ಯ ಆಗ್ತದೋ, ಯಾವ ಕೆಲಸ ನನ್ನ ಕೈಲಿಂದ ಮಾಡ್ಲಿಕ್ಕೆ ಸಾಧ್ಯ ಅದನೋ ಅದನ್ನ ಸಾಧ್ಯವಾದಷ್ಟು ನನ್ನ ಮನಪೂರ್ತಿಯಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಆಮೇಲೆ ನಾನು ಚಾರ್ಲ್ಸ್ ನನ್ನು ಭೇಟಿಯಾಗಲಿಲ್ಲ. ನಂತರದ ದಿವಸಗಳಲ್ಲಿ ತಮ್ಮ ಚಾರ್ಲ್ಸ್ ನನ್ನ ಭೇಟಿಯಾಗೋದಿಲ್ಲ. ಅತ್ಯವಶ್ಯವೆನಿಸಿದಾಗ ಅವನಿಗೆ ಸಂದೇಶ ಕಳಿಸುವುದನ್ನ ಬಿಟ್ಟು ಬೇರೆ ದಾರಿ ನನಗೆ ಇರ್ಲಿಲ್ಲ. ಅವಶ್ಯಕತೆ ಅನಿಸಿದಾಗ ಅವನಿಗೆ ಆಗಾಗ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ಅದನ್ನು ಬಿಟ್ಟು ಬೇರೆ ದಾರಿ ಇವ್ರಿಗೆ ಇರೋದಿಲ್ಲ. ಅವನ ಹತ್ತಿರ ಕಡಿಮೆ ಸಹಾಯಕರಿದ್ದಾಗ ಅವನ್ನ ನನ್ನನ್ನು ಕರೆಯಲಿ ಎಂದು ನಾನು ಆಶಿಸುತ್ತೇನೆ. ಅಲ್ಲಿ ಅವನೂ ಕೂಡ ಸೂಕ್ಷ್ಮ ಲೋಕದ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಅವಶ್ಯಕತೆ ಅನಿಸಿದಾಗ ನನ್ನನ್ನ ಕರೀಲಿ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡಿರ್ತಾರೆ. ಅವನು ಸೂಕ್ಷ್ಮ ಲೋಕದಲ್ಲಿ ತನ್ನ ಸಾಮಾನ್ಯ ಜೀವನವನ್ನ ಜೀವಿಸುತ್ತಾ ಸಂತೋಷದಿಂದ ಇರಬಹುದೆಂದು ನಾನು ಆಶಿಸುತ್ತೇನೆ. ಸೂಕ್ಷ್ಮ ಲೋಕದ ಒಂದು ಬದುಕಿನಲ್ಲಿ, ಆ ಜೀವನದಲ್ಲಿ, ಸಾಮಾನ್ಯ ಜೀವನದಲ್ಲಿನೇ ಅವನು ಬಹಳಷ್ಟು ಬ್ಯುಸಿ ಆಗಿದ್ದಾನೆ. ಅವನು ಅಲ್ಲೇನೆ ಸಂತೋಷದಿಂದ ಇರ್ತಾನೆ ಅಂತ ಹೇಳಿ ನಾನು ಆಶಿಸ್ತೇನೆ. ಸಮಯ ಗತಿಸಿದಂತೆ ಅವಶ್ಯಕತೆ ಎನಿಸಿದಾಗ ಅವನಿಗೆ ಸಹಾಯ ಮಾಡಲು ನಾನು ಸನ್ನದ್ಧನಾಗಿರ್ತೇನೆ. ಯಾವಾಗ ಬೇಕೋ ಆಗ ಅವನಿಗೆ ಸಹಾಯ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ. ನನ್ನ ಅಸಹನೀಯವಾದ ದುಃಖದ ಮೂಲ ಕಾರಣವು ಈಗ ನನಗೆ ಗೌಣವಾಗಿದೆ ಎಂಬುದು ಆಶ್ಚರ್ಯಕರ ಸಂಗತಿಯಾಗಿದೆ. ಇವರಿಗೆ ಯಾವುದು ಅತ್ಯಂತ ದುಃಖದ ಸಂಗತಿಯಾಗಿತ್ತೋ, ಅಸಹನೀಯವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿತ್ತೋ, ಆ ಸಂಗತಿ ಅಂದ್ರೆ ಚಾರ್ಲ್ಸ್ನ ಒಂದು ಮರಣದ ಒಂದು ಸಂಗತಿ ಏನದಲ್ಲ, ಈಗ ಅದು ದುಃಖದ ಸಂಗತಿಯಾಗಿ ಉಳಿದಿಲ್ಲ. ಅದು ಈಗ ಗೌಣವಾಗಿದೆ ಅಂತಕ್ಕಂಥದ್ದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಆದರೆ ಇದರ ಪರಿಣಾಮ ಬಹಳಷ್ಟು ಅಗಾಧವಾಗಿರ್ತಕ್ಕಂಥದ್ದು. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ, ಆಚಾರ್ಯರೊಂದಿಗಿನ ನನ್ನ ಭೇಟಿ ಹಾಗೂ ಇನ್ನಿತರರೊಂದಿಗೆ ಹೊಂದಿದ ಸಂಬಂಧಗಳು ಹೆಚ್ಚು ಮಹತ್ವಪೂರ್ಣವಾಗಿರ್ತಕ್ಕಂಥವು. ನನ್ನ ದುಃಖದಿಂದಾಗಿ, ತಮ್ಮನನ್ನ ಕಳೆದುಕೊಂಡ ಒಂದು ದುಃಖದಿಂದಾಗಿ ಎಂತ ಬಹುದೊಡ್ಡ ಅವಕಾಶ ನನಗೆ ಸಿಕ್ಕಿತು, ಎಂಥ ಪ್ರಯೋಜನ ನನ್ನ ಬದುಕಿನಲ್ಲಿ ಆಯ್ತು ಅನ್ನೋದನ್ನ ಇವರು ಹೇಳ್ತಾರೆ. ಅದು ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಸ್ವಲ್ಪ ಜ್ಞಾನದಿಂದಲೇ ಒಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಎಂಬುದು ಇದರಿಂದ ತಿಳಿಯುತ್ತದೆ. ಇಲ್ಲಿ ಪೀಟರ್ ರಶ್ಲೋ ಅವರ ಸಂಪೂರ್ಣ ದೃಷ್ಟಿಕೋನವೇ ಬದಲಾವಣೆ ಆಯ್ತು. ಸ್ವಲ್ಪ ಜ್ಞಾನದಿಂದಾಗಿ ಒಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿ ಪೀಟರ್ ರಶ್ಲೋ ಅವರು ಹೇಳ್ತಾರೆ. ಜೊತೆಗೆ ನನ್ನ ಈ ಅಸ್ತಿತ್ವವು ನನ್ನನ್ನು ಬಹಳ ಬ್ಯುಸಿಯಾಗಿಸಿದೆ. ನನ್ನ ಈ ಅಸ್ತಿತ್ವ, ನನ್ನ ಈ ಎರಡು ಅಸ್ತಿತ್ವ ಅಂದ್ರೆ ಹಗಲಿನ ಹೊತ್ತಿನಲ್ಲಿ ಒಂದು ಭೌತಿಕವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಬದುಕೋದು, ಮತ್ತು ರಾತ್ರಿ ಹೊತ್ತಿನಲ್ಲಿ ನಿದ್ರೆಯಿಂದ ಹೊರಗೆ ಬಂದಾಗ ಸೂಕ್ಷ್ಮ ಶರೀರದಲ್ಲಿ, ಸೂಕ್ಷ್ಮ ಲೋಕದಲ್ಲಿ ಬದುಕ್ತಕ್ಕಂಥದ್ದು. ಈ ರೀತಿಯ ಎರಡು ರೀತಿಯ ಒಂದು ಅಸ್ತಿತ್ವ ಏನದಲ್ಲ, ಅಸ್ತಿತ್ವ ಏನದಲ್ಲ, ಇದು ನನ್ನನ್ನ ಬಹಳಷ್ಟು ಬ್ಯುಸಿಯಾಗಿಟ್ಟಿದೆ. ಜೊತೆಗೆ ನನ್ನ ಜೀವನವನ್ನ ರೋಚಕಗೊಳಿಸಿದೆ. ನನ್ನ ಜೀವನವನ್ನ ಬಹಳಷ್ಟು ರೋಚಕವಾಗಿ, ಆನಂದದಾಯಕವಾಗಿ ಮಾಡಿದೆ. ಒಮ್ಮೊಮ್ಮೆ ಶರೀರದ ಆಚೆ ನಾನು ಜೀವಿಸುವ
ಅನುಭವಿಸುವ ಜೀವನವೇ ಸತ್ಯವಾದದ್ದು ಅಂತ ಹೇಳಿ ನನಗನಿಸ್ತಾ ಇರ್ತದೆ. ಶರೀರದ ಆಚೆ ಹೋದಾಗ, ಸೂಕ್ಷ್ಮ ಶರೀರದಲ್ಲಿ ಇದ್ದಾಗ, ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಒಂದು ಜೀವನವೇ ಸತ್ಯವಾಗಿರ್ತಕ್ಕಂಥದ್ದು, ಭೌತಿಕ ಜೀವನವೇ ಗೌಣವಾಗಿರ್ತಕ್ಕಂಥದ್ದು, ಭೂಮಿಯ ಮೇಲಿನ ಜೀವನವೇ ಗೌಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ನನಗೆ ಅನಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಇಂಥ ವಿಚಾರವನ್ನ ಸ್ವಯಂ ನಾನೇ ಹಾಗೆ ಆಲೋಚಿಸುವುದನ್ನು ನಿಯಂತ್ರಣ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಿಚಾರ ಮಾಡೋದನ್ನ ನಾನೇ ನಿಯಂತ್ರಿಸ್ಕೊಳ್ತಾ ಇದ್ದೇನೆ. ಇಲ್ಲ ಅಂತಂದ್ರೆ ನಾನು ಸ್ವಪ್ನದರ್ಶಿಯಾಗಿ ಬಿಡ್ತೇನೆ. ಕೇವಲ ಕನಸಿನಲ್ಲಿ, ಸ್ವಪ್ನದಲ್ಲಿ ಜೀವಿಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಾನು ಬಿಡ್ತೇನೆ. ಮತ್ತು ಕೇವಲ ಈ ಜೀವನದಲ್ಲಿಯೇ ದೊರೆಯಬಹುದಾದಂತಹ ಈ ಶಿಕ್ಷಣದತ್ತ ನನಗೆ ಗಮನ ಹರಿಸುವುದು ಸಾಧ್ಯವಾಗುವುದಿಲ್ಲ. ಈ ಭೂಮಿಯ ಮೇಲೆ ಏನು ನಾನು ಬದುಕಲಿಕ್ಕೆ ಬಂದಿದ್ದೇನೋ, ಯಾವ ಉದ್ದೇಶದಿಂದ ಬಂದಿದ್ದೇನೋ ಅಂತಕ್ಕಂತಹ ಸಂಗತಿಯನ್ನ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಶಿಕ್ಷಣ ಪಡೀಲಿಕ್ಕೆ ನಾನು ಬಂದಿದ್ದೇನೋ ಅದನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಒಂದು ಸಂಗತಿಯನ್ನ ಅರ್ಥಕೊಂಡು ಆ ಒಂದು ವಿಚಾರವನ್ನ ನಾನು ಸಾಧ್ಯ ಆದಷ್ಟು ಸ್ವಯಂ ಪ್ರಯತ್ನದಿಂದ ಅದನ್ನ ತಳ್ಳಿ ಹಾಕ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಈ ಗ್ರಹವನ್ನು ಸಂಚಾಲನಗೊಳಿಸುತ್ತಿರುವ ಆತ್ಮಗಳಿಗೆ ನಾನು ಶಬ್ದಗಳಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು ಸಾಧ್ಯವೇ ಇಲ್ಲ. ಈ ಸಂಚಾಲನಾ ಪದ್ಧತಿಯು ಎಷ್ಟೊಂದು ತರ್ಕಯುಕ್ತವಾಗಿದೆ ಅಂದ್ರೆ ಪ್ರತಿಯೊಂದು ಹೆಜ್ಜೆಯು ಹಿಂದಿನ ಹೆಜ್ಜೆಯ ಪರಿಣಾಮದಂತೆ ಕಂಡು ಬರುವುದು. ಈ ಭೂಗ್ರಹವನ್ನ ಸಂಚಾಲನಗೊಳಿಸ್ತಕ್ಕಂಥ ಆತ್ಮಗಳಿಗೆ ನಾನು ಶಬ್ದಗಳಲ್ಲಿ ಕೃತಜ್ಞತೆ ವ್ಯಕ್ತಪಡಿಸ್ತಕ್ಕಂಥದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಈ ಸಂಚಾಲನಾ ಪದ್ಧತಿಯು ಎಷ್ಟೊಂದು ತರ್ಕಬದ್ಧವಾಗಿದೆ ಅಂತಂದ್ರೆ ಪ್ರತಿಯೊಂದು ಹೆಜ್ಜೆಯು ಹಿಂದಿನ ಹೆಜ್ಜೆಯ ಪರಿಣಾಮದಂತೆನೇ ಇದೆ. ನಮ್ಮ ಬದುಕು ಏನದ, ಪ್ರತಿಯೊಂದು ಹಿಂದೆ ನಾವು ಏನು ಕರ್ಮ ಮಾಡಿದ್ದೇವೋ ಅದರ ಒಂದು ಫಲವನ್ನ ನಾವು ಅನುಭವಿಸ್ತಾ ಇದ್ದೀವಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ ಅಂತಕ್ಕಂಥ ಆಲೋಚನೆ ಇಲ್ಲ. ನನಗೆ ನೀಡಿದ ಸೂಚನೆಗಳನ್ನು ಸಾಮಾನ್ಯವಾಗಿ ಜಗತ್ತಿನ ಇತರರಿಗೆ ಏಕೆ ನೀಡಲಾಗುವುದಿಲ್ಲ ಎಂಬುದು ನನಗರ್ಥವಾಗಿಲ್ಲ. ನನಗೆ ನೀಡಿದ ಸೂಚನೆಗಳನ್ನ, ನನಗೆ ನೀಡಿದ ಈ ತರಬೇತಿಯನ್ನ ಬೇರೆ ಜನರಿಗೆ ಯಾಕೆ ನೀಡಿಲ್ಲ ಅಂತಕ್ಕಂಥದ್ದು ನನಗೆ ಅರ್ಥವಾಗಿಲ್ಲ. ಆಗಾಗ ನಾನು ಆಚಾರ್ಯರನ್ನು ಭೇಟಿಯಾಗ ಬಯಸುತ್ತೇನೆ, ಆದರೂ ಅವರನ್ನು ಕರೆಯುವ ಇಚ್ಛೆಯ ಮೇಲೆ ಅಂಕುಶ ಹಾಕಿಕೊಳ್ತೇನೆ. ಆಗಾಗ ಆಚಾರ್ಯರನ್ನ ಭೇಟಿಯಾಗಬೇಕು ಅಂತಕ್ಕಂಥ ಭಾವನೆ ಅವರಿಗೆ ಬರುತ್ತೆ, ಆದ್ರೂ ಆ ಇಚ್ಛೆಯ ಮೇಲೆ ಅಂಕುಶವನ್ನ ಅವರು ಹಾಕ್ತಾ ಇರ್ತಾರೆ. ಅವರ ಜೀವನವು ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ ಆಚಾರ್ಯರ ಜೀವನ ಎಷ್ಟು ಅದ್ಭುತವಾಗಿದೆ, ನಾನು ಹಾಗೆ ಕಾರ್ಯನಿರ್ವಹಿಸಲು ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆಯನ್ನ ತಮ್ಮ ಕೇಳ್ಕೊತಾರೆ. ಈ ನನ್ನ ಕೋರಿಕೆಯು ನಿಜವಾದ್ರೆ ಆಚಾರ್ಯರು ಮಾಡಿದಂತೆ ಆ ಗುರು ಯಾರೇ ಆಗಿರ್ಲಿ ನಿಷ್ಠೆಯಿಂದ ಅವರ ಸೇವೆಯನ್ನ ನಾನು ಮಾಡ್ತೇನೆ. ನನ್ನ ಕೋರಿಕೆ ನಿಜವಾದರೆ ನನ್ನ ಗುರು ಕಾರ್ಯನಿರ್ವಹಿಸಿದ ಹಾಗೆ ನನಗೂ ಕಾರ್ಯನಿರ್ವಹಿಸ್ಲಿಕ್ಕೆ ಸಾಧ್ಯವೇ ಅಂತಕ್ಕಂಥ ಒಂದು ಇಚ್ಛೆ ನಿಜ ಆಯ್ತು ಅಂತಂದ್ರೆ ಆಚಾರ್ಯ ಹಾಗೆ ನಾನು ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಗುರು ಯಾರೇ ಆಗಿರ್ಲಿ ನಿಷ್ಠೆಯಿಂದ ಅವರ ಸೇವೆಯನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನನಗೆ ದೊರೆತ ಜ್ಞಾನವನ್ನು ನಾನು ಇತರರೊಂದಿಗೆ ಹಂಚಿಕೊಳ್ಳಬೇಕೆಂಬುದು ನನಗೆ ನೆನಪಿನಲ್ಲಿದೆ. ನಾನೇನು ಜ್ಞಾನವನ್ನ ತೆಗೆದುಕೊಂಡಿದ್ದೇನೆ, ಗುರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಜ್ಞಾನ ನಿನಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಇದನ್ನ ಇತರರಿಗೆ ಹಂಚುವ ಕೆಲಸವನ್ನು ನೀನು ಕಡ್ಡಾಯವಾಗಿ ಮಾಡಲೇಬೇಕು. ಆದ್ರೆ ಈ ಜ್ಞಾನವನ್ನ ಪಡೆಯುವ ಇಚ್ಛೆ ಬಹಳಷ್ಟು ಜನರಿಗೆ ಇರೋದಿಲ್ಲ. ಅವ್ರಿಗೆ ಇಚ್ಛೆ ಇರ್ಲಿ ಬಿಡ್ಲಿ, ನೀನು ಹೇಳ್ಬೇಕಾಗಿರ್ತಕ್ಕಂಥ ಕೆಲಸವನ್ನ, ನೀನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ನೀನು ಮಾಡಲೇಬೇಕು ಅಂತಕ್ಕಂಥ ಸಂಗತಿಯನ್ನ ಹೇಳಿದ್ದಾರೆ. ಹೀಗಾಗಿ ಅದು ನನಗೆ ನೆನಪಿನಲ್ಲಿದೆ ಮತ್ತು ಈ ರೂಪದಲ್ಲಿಯೇ ನನ್ನ ಸಹಾಯದ ಕುರಿತು ನಾನೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಲ್ಲೆನೋ. ನನ್ನ ಅನುಭವಗಳನ್ನು ಮುಂದೆಯೂ ಬರೆಯುತ್ತೇನೆ. ನನ್ನ ಅನುಭವಗಳನ್ನ ಈಗಷ್ಟೇ ಅಲ್ಲ, ಮುಂದಿನ ಅನುಭವಗಳನ್ನು ಕೂಡ ನಾನು ಬರೀತೀನಿ. ಬೇರೆಯವರಿಗೆ ಇದರಲ್ಲಿ ಇನ್ನೂ ಆಸಕ್ತಿ ಇದೆ ಅಂತ ಹೇಳಿ ಗೊತ್ತಾಯ್ತು ಅಂತಂದ್ರೆ ಅದನ್ನ ಒಂದು ಪುಸ್ತಕ ರೂಪದಲ್ಲಿ ನಾನು ತರ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಕಳೆದ ಕೆಲವು ವಾರಗಳಲ್ಲಿ ನನ್ನೊಂದಿಗೆ ಜರುಗಿದ ಕೆಲವು ಆಶ್ಚರ್ಯಕರ ಘಟನೆಗಳನ್ನು ಲಿಪಿಬದ್ಧಗೊಳಿಸುವ ನನ್ನ ಕಾರ್ಯವು ಪೂರ್ಣಗೊಂಡಿತು. ಕಳೆದ ಕೆಲವು ವಾರಗಳಲ್ಲಿ, ಸುಮಾರು 2 ತಿಂಗಳ ಅವಧಿ ಈ ಕೆಲಸ ನಡೆದಿರ್ತದ. ಆ ಕೆಲವು ವಾರಗಳಲ್ಲಿ ನನ್ನ ಜೊತೆಗೆ ನಡೆದಿರ್ತಕ್ಕಂಥ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆಗಳನ್ನ ಲಿಪಿಬದ್ಧಗೊಳಿಸ್ಲಿಕ್ಕೆ ಬರವಣಿಗೆಯ ರೂಪದಲ್ಲಿ, ಟಿಪ್ಪಣಿಯ ರೂಪದಲ್ಲಿ ಬರೀತಕ್ಕಂಥ ನನ್ನ ಕೆಲಸ ಪೂರ್ಣಗೊಂಡಿತು. ಓದುಗರು ಇವುಗಳನ್ನು ಸತ್ಯವೆಂದು ಭಾವಿಸುತ್ತಾರೆಯೋ ಅಥವಾ ಇಲ್ಲವೋ ಎಂಬುದು ನನಗೆ ತಿಳಿದಿಲ್ಲ. ಓದುಗರು ಈ ಎಲ್ಲ ವಿಷಯಗಳನ್ನ ಹೇಗೆ ತೆಗೆದುಕೊಳ್ತಾರೆ, ಇವು ಸತ್ಯ ಅಂತ ತಿಳ್ಕೊತಾರೋ ಅಥವಾ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಆ ಕುರಿತು ಆಲೋಚಿಸುವುದು ನನ್ನ ಕೆಲಸ ಅಲ್ಲ. ಇದರ ಪರಿಣಾಮ ಏನು ಅಂತಕ್ಕಂಥದನ್ನ ಕುರಿತು ಆಲೋಚಿಸುವುದು ನನ್ನ ಕೆಲಸ ಅಲ್ಲ. ಕೇವಲ ಈ ಅನುಭವಗಳನ್ನ ಬರೆಯುವುದರಿಂದಲೇ ನನ್ನ ಕಾರ್ಯವು ಪೂರ್ಣಗೊಂಡಿತು ಎಂದು ನಾನು ಭಾವಿಸುತ್ತೇನೆ.
ನನಗೇನ್ ಅನುಭವ ಆಗಿದೆಯೋ, ನಾನೇನು ಶಿಕ್ಷಣವನ್ನ ಪಡೆದಿದ್ದೇನೋ ಅದನ್ನ ಬರೆಯೋದ್ರಿಂದಲೇ ನನ್ನ ಕೆಲಸ ಪೂರ್ಣ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇದನ್ನು ಗಮನವಿಟ್ಟು ಆಲಿಸಿದವನು ಲಾಭ ಪಡೆದೆಯೇ ತೀರುತ್ತಾನೆ ಎಂದು ನಾನು ನಂಬಿದ್ದೇನೆ. ಇದು ಸತ್ಯ ಅಥವಾ ಹೌದೋ ಅಲ್ಲೋ ಅಂತಕ್ಕಂಥದ್ದನ್ನ ಎಷ್ಟರ ಮಟ್ಟಿಗೆ ಜನರು ತಿಳ್ಕೊತಾರೋ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಬರೆಯೋದನ್ನ ಮಾತ್ರ ಬರೆದಿದ್ದೇನೆ. ಯಾರು ಇದನ್ನ ಲಕ್ಷ್ಯ ಕೊಟ್ಟು ಗಮನವಿಟ್ಟು ಆಲಿಸ್ತಾರೋ, ಗಮನವಿಟ್ಟು ಈ ಎಲ್ಲ ಸಂಗತಿಗಳನ್ನ ತಿಳ್ಕೊತಾರೋ ಅವ್ರಿಗೆ ಬದುಕಿನಲ್ಲಿ ಲಾಭ ಹಾಗೆ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ನನಗೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳುತ್ತಾ ಈ ಪುಸ್ತಕಕ್ಕೆ ವಿದಾಯವನ್ನ ಹೇಳಿದ್ದಾರೆ ಪೀಟರ್ ರಶ್ಲು ಅವರು. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆತ್ಮದ ಪಯಣವನ್ನ ಎಳೆಯಾಗಿ ನಮ್ಗೆ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇವತ್ತಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರೋ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿನ ಅದ್ಭುತ ವಿಸ್ಮಯಗಳನ್ನ ಅನುಭವಿಸಿ.
ಆಲಿಸಿ ಆಲಿಸಿ ಸೂಕ್ಷ್ಮನಾದವನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಮೇಲು ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ, ಥರ್ಡ್ ಐ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲಿ ಏನು ಗೋಚರಿಸುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮಾತ್ಮನ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಹ್ಮ್ ಹ್ಮ್
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds.
view 4 3 2 1 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5 4 3 2 1 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರ ಮಾಡ್ಕೊಡ್ರಿ. ಹಲೋ ಹಲೋ ಮೇಡಮ್, ಹಾ ತುಂಬಾ ಮೇಡಮ್. ಚೆನ್ನಾಗಿದೆ ಮೇಡಮ್. ಮುಗಿತಲ್ಲ ಅಂತ ಸ್ವಲ್ಪ ಬೇಜಾರು ಅನಿಸ್ತಾ ಇದೆ. ಬಟ್ ಇದರಿಂದ ಅವ್ರಿಗೆ ಹೆಂಗೆ ಅವ್ರ ಲೈಫ್ ಬಗ್ಗೆ ಒಂದು ಹ್ಮ್ ಪೀಟರ್ ಇಶಲ್ ಅವ್ರಿಗೆ ಹೌದು ಅವ್ರದ್ದು ಇದೇ ಚೇಂಜ್ ಐತೆ, ಒಪಿನಿಯನ್ ಚೇಂಜ್ ಐತಲ್ಲ, ಆಟಿಟ್ಯೂಡ್. ಹೌದೌದು. ನಮಗೂ ಇದು ಒಂದು ನಮ್ಮ ದೃಷ್ಟಿಕೋನ ಬದಲಾವಣೆ ಆದಂಗ ಅನ್ಸಕತ್ತದಲ್ರಿ. ಹೌದು ಹೌದು, ಡೆಫಿನೆಟ್ ಆಗಿದೆ. ಡೆಫಿನೆಟ್ ಆಗಿದೆ ಮೇಡಮ್, ಆಗಿದೆ. ಓಕೆ. ನನಗೂ ಬಣ ಬಣ ಅನ್ಲಿಕತ್ತ. ಈಗ ನಾಳೆ ಒಂದ್ ಸ್ವಲ್ಪ ನೋಡೋಣ, ಮತ್ ಜಿಸ್ಟ್ ತಗೊಳ್ಳೆ ಏನ್ ಮಾಡ್ಲಿ, ನಾಳೆ ನಾಡದ ಒಂದ್ ದಿವ್ಸ 2 ದಿವ್ಸ ತಗೊಳ್ಳಿ ಮೇಡಮ್. ಟೋಟಲ್ ಓವರ್ ಆಲ್ ಇದು ಓವರ್ ಆಲ್ ಅಷ್ಟಾಗಿಂದ ನೋಡೋಣ. ಮೇಡಮ್ ಅವ್ರು ಶೋಭಾ ಮೇಡಮ್ ಅವ್ರು ಮಹಾವತಾರ್ ಬಾಬಾ ಅವ್ರದ್ದು ತಗೋಬೇಕನ್ನಕತ್ತಾರ. ಹೇಳ್ತೀನಿ. ಅವ್ರು ಬರದಾರಲ್ರಿ, ಅವ್ರು ಕನ್ನಡದಲ್ಲಿ ಅನುವಾದ ಮಾಡ್ಯಾರಲ್ಲ, ಅದ್ರ ಬಗ್ಗೆ ಹೇಳ್ರಿ ಮೇಡಮ್ ಅಂದಿದ್ದೆ. ನಾಳೆ ತಿಳಿಸ್ತೀನಿ. ಅವ್ರು ತಗೊಂಡ್ರ ಅಂದ್ರೆ ತಗೊಳ್ಳಿ ಅಂತ. ಆಮೇಲೆ ಎಲ್ಲಾರು ನೀವ್ನು ಎಲ್ಲಾರು ರೆಡಿ ಆಗ್ರಿ ಮೇಡಮ್, ಒಬ್ರೊಬ್ರು. ಯಾಕಂದ್ರೆ ಎಲ್ಲಾರು ಎಕ್ಸ್ಪರ್ಟ್ ಇದ್ವಿ ಇದ್ರೊಳಗ. ನಿಮ್ಮಷ್ಟ ಚೆನ್ನಾಗಿ ಹೇಳಕ್ ಬರಲ್ಲ. ಏನಿಲ್ಲ, ಹಂಗೇನಿಲ್ಲ ನೀವು ಟ್ರೈ ಮಾಡ್ಬೋದು ಎಲ್ಲಾರುನು. ಯಾವ್ದಾರ ಒಂದೊಂದು ಪುಸ್ತಕಗಳು ತಗೋಬಹುದು. ಸರೋಜಿನಿ ಮೇಡಮ್ ಮಾತಾಡ್ತೀರಿ? ಜರ್ನಿ ಒಳಗಿದ್ದೀರಿ? ಅದೇ ಅಂತೀನಿ, ಎಲ್ಲಿ ಹೊಂಟಿರಿ ಮೇಡಮ್? ಬನ್ನಟ್ಟಿಗೆ ಬನಟ್ಟಿಗೆ ಹೋಗಿದ್ರಿ? ಬರ್ತಾ ಇದ್ದೇನೆ. ಚೆನ್ನಾಗಿತ್ತು ಮೇಡಮ್ ಸ್ವಾಧ್ಯಾಯ, ತುಂಬಾ ಚೆನ್ನಾಗಾಯ್ತು. ಆತ್ಮಾಯನ ನೆಕ್ಸ್ಟ್ ಗಂಗಾ ಮೇಡಮ್ ತಗೋತಾರಂತೆ. ಶೋಭಾ ಸಲಗರ್ ಮೇಡಮ್ ಅವ್ರು ಅನ್ನಕತ್ತಾರ ಅಂದಿನ್ರಿ ಅವ್ರಿಗೆ. ಹ್ಞೂರಿ, ಅವ್ರು ಮಹಾವತಾರಿ ಬಾಬಾ ಅವ್ರದೊಂದು ಕನ್ನಡದೊಳಗ ಅನುವಾದ ಮಾಡ್ಯಾರ ಪುಸ್ತಕ. ಅದನ್ನೇ ತಗೊಳ್ರಿ ಮೇಡಮ್ ಅಂತ ಅಂದಿರ್ರಿ. ಹ್ಞೂ ಅಂತಂದ್ರಿ. ತಗೊಳ್ರಿ. ತುಂಬಾ ಚೆನ್ನಾಗಿ ಆತ್ಮಾಯನ ತುಂಬಾ ಚೆನ್ನಾಗಾಯ್ತಲ್ರಿ ಮೇಡಮ್. ಅಲ್ಲಿನೂ ಇದ್ರೊಳಗ್ನು ಸುಭಾಷ್ ವರ್ಣ ಇದ್ರೊಳಗ್ನು ಬಹಳ ಅಪ್ರಿಶಿಯೇಟ್ ಮಾಡಿದ್ರಿ ಮೇಡಮ್. ಇವತ್ ಎಂಡ್ ಆತೇನ್ರಿ ಅಲ್ಲಿ? ಅಲ್ಲಿ ಮೊನ್ನೆ ಸ್ಯಾಟರ್ಡೇನೆ ಎಂಡ್ ಮಾಡಿದ್ರಿ ಮೇಡಮ್ ಅಲ್ಲಿ. ಸ್ಯಾಟರ್ಡೇನೆ. ಸ್ಯಾಟರ್ಡೇನೆ ಮುಗಿಸ್ತೀವಿ. ಶೋಭಾ ಮೇಡಮ್ ತಗೊಳ್ರಿ ಮೇಡಮ್. ಓಕೆ ಮೇಡಮ್. ಓಕೆ, ಈಗೇನ್ ಹಾಲಿಡೇ ಇದ್ರಿ ನಿಮ್ಮ? ಇಲ್ರಿ ಮೇಡಮ್, ವ್ಯಾಲ್ಯೂಯೇಷನ್ ಬಂದಿದೆ 12ರಿಂದ. ವ್ಯಾಲ್ಯೂಯೇಷನ್ ಜಾಯಿಂಟ್ ಕ್ಲಿನಿಕ್ ಅಂತ ಓಕೆ ಮಾಡ್ಬೇಕು. ಓಕೆ ಓಕೆ. 30ಕ್ಕ ಮದ್ವೆ ಇದೆ ನಮ್ಮ ಬಿಜಿನೇ. ಆಯ್ತಾಯ್ತು. ಓಕೆ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಓಕೆ, ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಓಕೆ ಓಕೆ, ಥ್ಯಾಂಕ್ ಯು. ಸಂಡೇ ಒಂದು ಆಫ್ ಮಾಡ್ದಂಗ ಆಯ್ತ್ರಿ ಮೇಡಮ್ ನಾವ್ನು. ಸರೋಜಿನಿ ಮೇಡಮ್ ಕೇಳಿರಿಲ್ಲ ಮೊನ್ನೆ? ಸಂಡೇ ಒಂದ್ ದಿವ್ಸ ಆಫ್ ತಗೊಳ್ಳೋಣ ಅಂತ ಹೇಳಿ ಇದು ಮಾಡದ. ಸಂಡೇ ದಿವ್ಸ ಒಂದು ಆಫ್ ಮಾಡೋಣ ಅನ್ಕೊಂಡಿವಿ ನಂಬಲ್ಲಿನು. ಮಾಡೋಣ ಅಂತೀರಿ? ಹ್ಞೂ ರೀ. ಮಾಡ್ರಲ್ಲ. ಓಕೆ, ಸುಮ್ಮ ಒಂದ್ ದಿವ್ಸ ಇದಾದಂಗ ಆದ್ರ ಅಷ್ಟೇ ಬಣಬಣ ಆಯ್ತು. ನಿನ್ನೆ ಬಿಟ್ಟಿದ್ದ ನನಗ. ನೋಡೋಣ್ರಿ. ಓಕೆ ಓಕೆ ಮೇಡಮ್. ಓಕೆ, ಮತ್ತೆ ನಾಳೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸತ್ಸಂಗದೊಂದಿಗೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.